ಏನು ಗೌಡ್ರೆ, ಈಗಲಾದ್ರೂ ಸ್ಟೇಟ್ಮೆಂಟ್ ತಗೋಬೋದಾ? ಹೇಳಿ ಮೇಡಮ್, ಏನಾಯ್ತು ಅಂತ. ಇಂದು ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲು ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಾನು ಇಲ್ಲಿವರೆಗೂ ಈ ವಿಷಯನ ಯಾರಿಗೂ ಹೇಳಿಲ್ಲ. ಈಗ 2 ತಿಂಗಳ ಹಿಂದೆ ನಾನು ಊರ್ದೇವ್ರ ಬೆಟ್ಟದಿಂದ ಕಾಲು ಜಾರಿ ಕೆಳಗೆ ಬಿದ್ದೆ ಅಂತ ಸುದ್ದಿ ಆಗಿತ್ತು. ನಾನು ಹಾಸ್ಪಿಟಲ್ ಸೇರಿ ನರಳಿ ಹುಷಾರಾಗಿ ಎದ್ದು ಬಂದೆ, ಸಾವನ್ ಗೆದ್ದು ಬಂದೆ. ಆದರೆ ನನ್ನ ಬೆಟ್ಟದಿಂದ ತಳ್ಳಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಇದೇ ಇಂದು. ಮೇಡಮ್ ಅವರೇ, ಏನು ಹೇಳ್ತಾ ಇದ್ದೀರಾ? ಇಂದು ನಿಮ್ಮನ್ನು ಸಾಯಿಸ್ಬೇಕು ಅಂತಾನೆ ಬೆಟ್ಟದಿಂದ ಕೆಳಗೆ ತಳ್ಳಿದ್ಲ? ಮತ್ತಿದನ್ನು ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಗೌಡ್ರೆ, ನಾನು ಈ ವಿಷಯನ ನಿಮ್ಗಾಗಲೇ ಹೇಳಿದರೆ ನೀವು ಅವಳನ್ನ ಸಾಯಿಸಿ ಜೈಲ್ಗೆ ಹೋಗ್ತೀರಾ ಅನ್ನೋ ಭಯ ನನಗಿತ್ತು, ಅದಕ್ಕೆ ಹೇಳಲಿಲ್ಲ. ನೀವು ಅವತ್ತೇ ಹೇಳಿದೆ, ತಪ್ಪು ಮಾಡಿದ್ರಿ. ಇನ್ಸ್ಪೆಕ್ಟರ್, ಆಗ ಅವಳಿಗೆ ತಪ್ಪು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ. ಹೌದು ಇನ್ಸ್ಪೆಕ್ಟರ್, ಅವಳ ಅಣ್ಣ ನನ್ನ ಪ್ರೀತಿಸಿದ್ನಂತೆ. ಆ ಪ್ರೀತಿನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ ಬಂದಾಗ ನಾನು ಒಂದು ಕೆನ್ನೆಗೆ ಹೊಟ್ಟು ಕಳಿಸಿದ್ನಂತೆ. ಅದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಂತೆ. ಅದೇ ಕೊರ್ಗಲ್ಲಿ ಅವ್ರ ತಂದೆ ತಾಯಿನೂ ತೀರ್ಕೊಂಡ್ರಂತೆ. ನನಗವನು ಯಾರು ಅಂತಾನೆ ನೆನಪಿಲ್ಲ. ಆದರೆ ಅಷ್ಟಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ನನ್ನ ತಪ್ಪ ಇನ್ಸ್ಪೆಕ್ಟರ್? ಅದೇ ಕಾರಣಕ್ಕೆ ಅವಳನ್ನ ಸಾಯಿಸೋದೇ ತನ್ನ ಜೀವನದ ಗುರಿ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡಲಿ? ಸರಿ, ಮುಂದೆ ಹೇಳಿ. ಇಷ್ಟೆಲ್ಲ ಆದರೂ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು. ನನಗೆ ಅವಳ ಮೇಲೆ ಅನುಕಂಪ ಇತ್ತು. ಅವಳು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಅದೇ ದೇವ್ರ ಸನ್ನಿಧಿಯಲ್ಲಿ ಅತ್ತೆ ಎದುರಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿ ತನಕ ಯಾಕೆ ಹೋಗ್ಬೇಕಾಗಿತ್ತು? ಮನೇಲಿ ಆ ಕೆಲಸ ಮಾಡ್ಬೋದಿತ್ತಲ್ವಾ? ಅದು ಮನೇಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸರಿ, ಅದಕ್ಕೆ ಅಲ್ಲಿ ತನಕ ಹೋಗ್ಬೇಕಾಗಿತ್ತಾ? ಅಷ್ಟಕ್ಕೆ ಮಾತ್ರ ಅಲ್ಲ ಇನ್ಸ್ಪೆಕ್ಟರ್. ಈಗಲೂ ನಿನಗೆ ನನ್ನ ಮೇಲೆ ದ್ವೇಷ ಇದ್ದರೆ ಬೆಟ್ಟದಿಂದ ತಳ್ಳಿಬಿಡು ಅಂತ ಹೇಳೋದಕ್ಕೆ ಕರ್ಕೊಂಡು ಹೋಗಿದ್ದೆ. ನನ್ನ ಮಾತುಗಳಿಗೆ ನನ್ನ ಅತ್ತೆನೇ ಸಾಕ್ಷಿ. ನೀವು ಅವ್ರನ್ನೇ ಕೇಳಿ.